ಉಪಯೋಗ ಮಾಡ್ತಾರೆ ಪ್ರಾಣಿಗಳಿಗೆ ಎಲ್ಲರೂ. ಈ ಬೆಣ್ಣೆ ಆಯುಸ್ಸು ಎಷ್ಟು? ಈ ಬೆಣ್ಣೆ ಆಯುಸ್ಸು 1 ವಾರ. ಇದನ್ನು ನವನೀತ ಅಂತ ಕರೀತಾರೆ. 9 ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ಬೆನ್ನೆ ಇರ್ತದೆ. ಬೆನ್ನೆಲ್ಲಿ ಹೆಂಗೆ ಬಂತು? ಬೆಣ್ಣೆಯಲ್ಲಿ ಹೆಂಗೆ ಶಕ್ತಿ ಅಂದರೆ, ಹಸು ಹಾಲಂತ ಹುಲ್ಲನ್ನು ತಿಂತದೆ, ಗಿಡಮೂಲಿಕೆಯನ್ನು ತಿಂತದೆ, ಕಾಡಿಗೆ ಹೋಗ್ತದೆ, ನಡೆದಾಡ್ತದೆ, ಆ ತಿಂದು ಬಂದು ಹಾಲನ್ನು ಕೊಡ್ತದೆ. ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ. ಇಲ್ಲೂ ಗಿಡಮೂಲಿಕೆ ಬಂತು, ಹಸುವಿನಲ್ಲಿಯೂ ಸಹ ಗಿಡಮೂಲಿಕೆ ಬಂತು. ಆ ಹುಲ್ಲನ್ನು ತಿನ್ನೋದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು. ಈ ಬೆಣ್ಣೆ 1 ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ? ತುಪ್ಪ ಮಾಡ್ತಾನೆ. ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ. ತುಪ್ಪದ ಆಯಸ್ಸು ಎಷ್ಟು? 100 ವರ್ಷ. ನೋಡಿ, 12 ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು? ತುಪ್ಪ ಆಯಿತು. ಅದರ ಆಯುಷ್ಯು 100 ವರ್ಷ ಆಯಿತು. ಹಾಲಿನ ಆಯುಸ್ಸು 12 ಗಂಟೆ ಆದರೂ ಸಂಸ್ಕಾರ ಬಲದಿಂದ 100 ವರ್ಷದವರೆಗೂ ಹೋಯಿತು. ಹಾಗೆ ಮನುಷ್ಯ ಬೆಳೀತೀರ, ಹುಟ್ಟುತ್ತೀರ, ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ, ಈ ಗಿಡಮೂಲಿಕೆಗಳ ಉಪಯೋಗದಿಂದ, ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ. ಸೇವಿದ್ರೆ ಅಲ್ಲ, ಆ ಗಾಳಿ ತಗೊಳ್ಳೋದು. ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತಂಗಾಳಿ ಅಂತ. ಅಲ್ಲಿ ಗಿಡಮೂಲಿಕೆ ಬರ್ತಕ್ಕಂಥ ಗಾಳಿ. ಕೆಲವು ವೃಕ್ಷಗಳು ಇಂಗಾಲ ಡೈಆಕ್ಸೈಡನ್ನು ತಗೊಳ್ತವೆ, ಆಕ್ಸಿಜನ್ನನ್ನು ಕೊಡ್ತವೆ, ಆಕ್ಸಿಜನ್ನ ಬಿಡ್ತವೆ. ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು, ಮರಗಳು, ವೃಕ್ಷಗಳು. ನಾವು ಬಿಡುವಂಥ ಇಂಗಾಲ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೇನನ್ನು ಕೊಡ್ತವೆವೋ? ಆಮ್ಲಜನಕವನ್ನು ಕೊಡ್ತವೆ. ಆಮ್ಲಜನಕವೇ ಪ್ರಾಣ. ನೀವು ಆಸ್ಪತ್ರೆ ಸೇರಿಕೊಳ್ತೀರ, ಅಲ್ಲಿ ಡಾಕ್ಟ್ರು ನಿಮಗೆ ICUಗೆ ಇಡ್ತೀವಿ, ಆಕ್ಸಿಜನ್ ಹಾಕಬೇಕು ಅಂತಾರೆ, ಸಿಲಿಂಡರ್ ಅಂತ. ಆಕ್ಸಿಜನ್ ಸಿಲಿಂಡರ್ ಹಾಕ್ತಾರೆ ಮೂಗಿಗೆ. ಒಂದು ಸಿಲಿಂಡ್ರಿಗೆ ಎಷ್ಟು ಬೆಲೆ? 800 ರೂಪಾಯಿ. ಒಂದು ದಿನ ICUಯಲ್ಲಿದ್ದರೆ, ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ 3 ಸಿಲಿಂಡ್ರ್ ಬೇಕು. ಡಾಕ್ಟ್ರಿಗೆ ಕೇಳ್ರಿ, ದುಡ್ಡು ಎಷ್ಟಾಯ್ತು? 8 3 24, 2400 ರೂಪಾಯಿ ಆಯಿತು. ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ. ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟದಲ್ಲ ಆಕ್ಸಿಜನನ್ನು. ದೇವ್ರಿಗೆ ಎಷ್ಟು ಕೊಡ್ತೀರ ನೀವೀಗಿಲ್ಲಿ? ಒಂದು ದಿನ ನೀವು ಬದುಕೋದಾದರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ 2400. ಅವ್ರು ಡಾಕ್ಟ್ರು ಬಿಡೋದಿಲ್ಲ. ಯಮಲೋಕದ ಬೂರಾಯರವರು ಅವ್ರು ತಿಂಗಳಗಟ್ಟಲೆ ತಗೊಂಡು ಹೋಗಿಬಿಡ್ತಾರೆ. ಸತ್ರು ಹಂಗೆ ಹಾಕಿರ್ತಾರೆ, ಬಿಲ್ ಕೊಡು ಅಂತಂತೇಳಿ. ಎಂತಹ ವಿಚಿತ್ರ ಇದು! ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯರನ್ನು ತಿಳ್ಕೊಂಡು ಸೇವನೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ. ನೋಡಿ, ಗಿಡಮೂಲಿಕೆ ಎಂಥ ಉಪಾಯಕಾರಿ ಮನುಷ್ಯನಿಗೆ. 2400 ರೂಪಾಯಿ ಅಲ್ಲಿ ಕೊಡಬೇಡ್ರಿ. ಆವಾಗ ಅವನಿಗೆ ಯೋಚನೆ ಆಯಿತು, ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು, ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು, ಇದನ್ನು ನಾನು ಕುಡಿದೆ, ಇದರಿಂದ ಪಾರಾಗೋದು ಹೇಗೆ? ಬಹುಶಃ ಈ ವಿಷ ಈ ಜನರ ಮೇಲೆ ಹೋದರೆ ಏನಾಗ್ತಿತ್ತು? ಕಾರ್ಕೋಟ ವಿಷ. ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ. ಈ ಧನ್ವಂತರಿ ಎಲ್ಲಿಂದ ಬಂತು ಅಂದರೆ ಸಮುದ್ರದಿಂದ, ನೀರಿನಿಂದ, ಸಾಗರದಿಂದ ಬಂತು. ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು. ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ, ಕಾಮತ್ತು ಎಲ್ಲ ಬಂದಿದ್ದರು ಈ ವಿಚಾರವಾಗಿ. ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು. ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು, ಅಲ್ಲಿ ಒಂದು ಹುತ್ತ ಇರಬೇಕು, ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು, ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಮೂಲ ಸಮುದ್ರವೇ ಮೂಲ. ಇದಕ್ಕೆ ಗಿಡ, ವೃಕ್ಷ, ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ. ಅಲ್ಲಿಂದ ತರಬೇಕು. ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ. ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ
ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು, ಪ್ರಾಯಶ್ಯವಾಗಿರ್ತಕ್ಕಂಥದ್ದು, ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ. ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟ ಇನ್ನೇನು ಇಲ್ಲ, ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ. ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು, ಆರೋಗ್ಯವಂತನಾಗ್ತಕ್ಕಂಥದ್ದು. ಹೋಮಗಳಂದರೆ ಏನು? ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ? ಅದರ ಉದ್ದೇಶ ಏನು? ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ, ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ. ನಾವು ಏನೇ ಮಾಡಿದರೂ, ಯಾವ ಕೆಲಸ ಮಾಡಿದ್ರು, ಯಾವ ಧರ್ಮ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು. ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ, ಸತ್ಯ ಆಗಲ್ಲ, ನಂಬಿಕೆ ಆಗಲ್ಲ, ಅಜ್ಞಾನದ ಪರಮಾವಧಿ ಆಗ್ತದೆ. ಅದು ಹೋಮದಲ್ಲಿ ಏನಿರ್ತದೆ? ವನಸ್ಪತಿಗಳನ್ನು ಹಾಕ್ತಾರೆ, ಆಜ್ಯವನ್ನು ಹಾಕ್ತಾರೆ, ಅಗ್ನಿಯನ್ನು ಕೊಡ್ತಾರೆ. ಈ ಗಿಡಮೂಲಿಕೆಗಳು ಅಂತ ಹೇಳಿದ ನಾನು, ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಆಜ್ಯ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ, ಅಲ್ಲಿ ಔಷಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತಾರೆ. ಆವಾಗ ನಾಡು ಸಮೃದ್ಧಿಯಾಗಿರ್ತದೆ, ರೋಗ ರುಜಿನ ದೂರವಾಗ್ತದೆ. ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು? ಇದು ಒಂದು ಪ್ರಶ್ನೆ. ಅಗ್ನಿಹೋತ್ರಿಗಳು ಅಂತಿದ್ದಾರೆ, ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ. ಅದು ಒಗ್ಗದ ಭಾಗದಲ್ಲಿರಲಿ, ಜಗತ್ತಿನ ಯಾವ ಸಮಾಜ ಇರಲಿ, ಯಾವ ಜನ ಇರಲಿ, ಯಾವ ಕುಲ ಇರಲಿ, ಯಾವ ಪಂಥ ಇರಲಿ, ಅಗ್ನಿಯನ್ನು ಆರಾಧನೆ ಮಾಡದಿರೋರು ಯಾರು? ದೀಪ ಹಚ್ತೀರ ನೀವು ಮನೇಲಿ, ಅದೇನು? ಅಗ್ನಿ. ಅಡುಗೆ ಮಾಡ್ತೀರ ನೀವು ಮನೇಲಿ, ಸ್ಟವ್ವ ಬೆಂಕಿಯೋ ಹಚ್ತೀರ ನೀವು, ಅದೇನು? ಅಗ್ನಿ. ನಾವು ನಿತ್ಯ ಬಾಳಲಿಕ್ಕಾಗಿ, ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ, ಅದು ಯಾವುದು? ಅಗ್ನಿಯ ಮುಖಾಂತರ. ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ, ಮನುಕುಲಕ್ಕೆ ಆದರ್ಶ, ಅವಶ್ಯಕ. ಅಗ್ನಿಯಿಂದ ಯಾವುದೂ ಇಲ್ಲ. ಧಾರ್ಮಿಕವನಾಗಿ ಅಗ್ನಿಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋದು ಒಳ್ಳೆತನ ಅಲ್ಲ. ಯಾಕೆ ವಿರೋಧ ಹೇಳಿದ್ರೆ, ಅಗ್ನಿಯೇ ಆಧಾರ ನಮಗೆ. ಅನ್ನ ಮಾಡಲಿಕ್ಕೆ, ಚಹಾ ಕುಡಿಲಿಕ್ಕೆ, ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು. ಅಗ್ನಿ ದೈವೋ ಭವ. ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ. ಆನಂತರ ಕಟ್ಟಿಗೆಗಳು, ಹೊಸ್ತು, ಎಕ್ಕ, ಮಾವು, ಮುತ್ತುಗ ಇವೆಲ್ಲ ಬರ್ತವೆ. ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ, ಒಂದೊಂದು ಫಲವನ್ನು ಕೊಡ್ತವೆ. ಕಾಡಿನಲ್ಲಿ